ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹುಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಈ ಬುಕ್ ಬಗ್ಗೆ ಹೇಳಿದ್ದೇನೆ. ಪ್ರೀತಿ ಇಲ್ಲದ ಮೇಲೆ ಈ ಥರ ಕಥೆಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಇದನ್ನು HSRA ಪಬ್ಲಿಕೇಶನ್ ಪಬ್ಲಿಷ್ ಮಾಡಿದ್ದಾರೆ. ಅಜಯ್ ಕುಮಾರ್ HSRA ಪಬ್ಲಿಕೇಶನ್ ಓನರ್, ಅವರಿಗೆ ನಾನು ಚಿರಋಣಿ. ಮತ್ತು ನನಗೆ ಪುಸ್ತಕ ಲೇಔಟ್ ಮಾಡೋದ್ರಲ್ಲಿ ಪ್ರೂಫ್ ರೀಡಿಂಗಲ್ಲಿ ಹೆಲ್ಪ್ ಮಾಡಿದಂಥ ಸವಿತಾ, ಅಲ್ಲಿ ಎಂಪ್ಲಾಯಿಗೆ ಸಹಿತ ನಾನು ಚಿರಋಣಿ ಆಗಿರ್ತೇನೆ. ಈ ಪುಸ್ತಕದಲ್ಲಿ ಆಲ್ರೆಡಿ ನಾನು 10 ಕಥೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಈಗ 11ನೇ ಕತೆ ನಿರೀಕ್ಷೆ ಅಂತ. ಈ ಕತೆ ನಿಜವಾಗ್ಲೂ ನಡೆದಿರೋದು, ಸ್ಟೋರಿ ಲೈನ್ ನನಗೆ ನಿಜ ಜೀವನದಲ್ಲಿ ಸಿಕ್ಕಿದ್ದೇನೆ. ಗಂಡ ಹೆಂಡತಿ ಜಗಳ ಆಡ್ಕೊಂಡು, ಹೆಂಡತಿ ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗಿರ್ತಾಳೆ. ಅವಳು ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಗಂಡ ಏನೋ ಒಂದು ಟ್ರಾಜಿಡಿ ನೋಡ್ತಾನೆ. ಆವಾಗ ಅವನಿಗೆ ಹೆದರಿಕೆ ಆಗುತ್ತೆ. ಮತ್ತೆ ವಿಚಾರಿಸಿದಾಗ ಹೆಂಡತಿ ಸೇಫ್ ಆಗಿರ್ತಾಳೆ. ಇದೊಂದು ರೀತಿಯಲ್ಲಿ ಮಾರಲ್ ಸ್ಟೋರಿ. ನೀವು ಯಾರೇ ಆಗಲಿ ಗಂಡ ಹೆಂಡತಿ ಜಗಳ ಆಡಿದ್ರು ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಜಗಳ ಆಡೋದು ಮಾತ್ರ ಮಾತು ಬಿಟ್ಬಿಡೋದೇ ಫಸ್ಟ್ ನಡೆಯೋದು. ಸರಿ, ಮಾತು ಬೇಡ, ಟೆಕ್ಸ್ಟ್ ಮೆಸೇಜ್, ಆ ಥರ ವಾಯ್ಸ್ ಮೆಸೇಜ್ ಕಳಿಸ್ಬೋದಲ್ಲ. ಆ ಥರ ನೀವು ಕಮ್ಯುನಿಕೇಷನ್ ಇಟ್ಕೊಂಡ್ರೆ ನಿಮಗೆ ಸೇಫ್ಟಿ. ಇದನ್ನು ಈ ಕಥೆನಲ್ಲಿ ನಾನು ಹೇಳಿದ್ದೇನೆ. ಚಿಕ್ಕ ಕತೆ ನೋಡಿ, 1.25 ಪೇಜ್ ಇದೆ ಅಷ್ಟೇ. ಆರಾಮಾಗಿ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಈ ಕತೆ ಓದಿ ಫೀಡ್ಬ್ಯಾಕ್ ಕೊಡಿ. ಪುಸ್ತಕ ಬೇಕಾದರೆ ನನ್ನನ್ನು 9900322338 ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.